ನಿಧನವಾಗಿರೋದು ನಮಗೆ ಬಹಳ ದುಃಖಕರವಾದಂತಹ ವಿಷಯ. ಶ್ರದ್ಧಾಂಜಲಿ ಸಭೆಯಲ್ಲಿ ಉದಯ್ ಕುಮಾರ್, ಟಿವಿ ಮತ್ತು ಪತ್ರಿಕೆಯ ವರದಿಗಾರ PA ಶ್ರೀನಿವಾಸ್, KG ಸುರೇಶ್, ಮಂಜುನಾಥ್, ಗೋಪಾಲ್, ಖುಷ್ವಂತ್, ನಿಂಗರಾಜು, ಪ್ರತಾಪ್ ಉಪಸ್ಥಿತರಿದ್ದರು. ಭಕ್ತಿಗೆ ಒಲಿಯುವ ಬಸವನ ಪಾದ ಸ್ಪರ್ಶಿಸಿ ಆಶೀರ್ವಾದಕ್ಕೆ ನೂರಾರು ಭಕ್ತಾದಿಗಳು ದಿನವಿಡೀ ಕಾದು ಕುಳಿತು ಬಸವನ ಕೃಪೆಗೆ ಪಾತ್ರರಾಗುವ ವಿಶೇಷ ಪೂಜೆ ಅರಕಲಗೂಡು ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಜರುಗುತ್ತಿದೆ. ತಾಲೂಕಿನ ತವರೆಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸತ್ಯಶನೇಶ್ವರ ಬಸವಣ್ಣಸ್ವಾಮಿ ದೇವಸ್ಥಾನದಲ್ಲಿ ಬಸವನ ಬಲಗಾಲು ಆಶೀರ್ವಾದ ಪಡೆದರೆ ಭಕ್ತರ ಕಷ್ಟ ತೊಲಗಿ ಸುಖ ಶಾಂತಿ ಲಭಿಸುತ್ತದೆ. ಆಶ್ಚರ್ಯಕರವಾಗಿ ಇಲ್ಲಿ ಭಕ್ತರು ನುಡಿಯುತ್ತಿದ್ದು, ಬೆಂಗಳೂರು ಮೂಲದ ವ್ಯಕ್ತಿಯೋರ್ವನು ಮೂರ್ಛೆ ರೋಗದಿಂದ ಬಳಲುತ್ತಿದ್ದು ಬಸವ ಸ್ಪರ್ಶ ಮತ್ತು ಬಲಗಾಲು ಆಶೀರ್ವಾದ ಪಡೆದ ಕೆಲವೇ ತಿಂಗಳುಗಳಲ್ಲಿ ಮೂರ್ಛೆ ರೋಗ ಗುಣಮುಖ ಹೊಂದಿರುವುದಾಗಿ ಹೆಮ್ಮೆಯಿಂದ ಹೇಳುತ್ತಾನೆ. ಬಸವನ ಆಶೀರ್ವಾದ ಪಡೆದ ನೂರಾರು ಭಕ್ತರು ವಿಭಿನ್ನ ರೀತಿಯಲ್ಲಿ ಅವರ ಸಮಸ್ಯೆ ಪರಿಹಾರ ಹೊಂದಿರುವ ಬಗ್ಗೆ ವಿವರಿಸುತ್ತಾರೆ. ಒಟ್ಟಾರೆ ಭಕ್ತಿ ಮಾರ್ಗ ಒಂದೇ ಮುಕ್ತಿ ಪಡೆಯಲು ಎಂಬಂತೆ ಭಕ್ತರು ಬಸವಣ್ಣ ಪಾದ ಆಶೀರ್ವಾದ ಪಡೆಯಲು ಪ್ರತಿ ಶನಿವಾರ ಬುಧವಾರ ಸಾಲು ಸಾಲಾಗಿ ನಿಂತು ಬಸವನನ್ನ ಸ್ಪರ್ಶಿಸಿ ಆಶೀರ್ವಾದ ಪಡೆಯುತ್ತಿರುವುದು ವಿಶೇಷ. ಈಗ ಪುಟ್ಟದೊಂದು ಬ್ರೇಕ್ ನಂತರ